ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೇಫ್ ಲೋನ್ ಪರ್ಸ್ನಲ್ ಲೋನ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನಿಂದ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ನಿಮಗೇನಾದರೂ ಎಮರ್ಜೆನ್ಸಿ ಲೋನ್ ಬೇಕಿತ್ತಾ? ನಿಮಗೆಲ್ಲೂ ಲೋನ್ ಸಿಗ್ತಾ ಇಲ್ವಾ? ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ನ ಸಿಗ್ತಾ ಇದೆ. ನೀವು ಕೂಡ ಇಲ್ಲಿ ಲೋನ್ನ ತೊಗೋಬಹುದಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಪ್ಲಿಕೇಶನ್ ನೇಮ್ನ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.4 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 10K+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಕ್ರೆಡಿಟ್ ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ ಗಾಯ್ಸ್. ನಿಮಗೂ ಕೂಡ ಇನ್ಸ್ಟೆಂಟಾಗಿ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ಮಿಸ್ ಮಾಡ್ಕೊಳ್ದೇನೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಇರಬೇಕಾಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗಾದರೆ ಮರಿದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗಾಯ್ಸ್. ನಿಮಗೆ ಇಲ್ಲಿ ಇವರು ಇನ್ಸ್ಟೆಂಟಾಗಿ ಆನ್ಲೈನ್ ಮುಖಾಂತರ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ಕೊಡೋದು ಇರೋದಿಲ್ಲ, ಬ್ಯಾಂಕಿಗೆ ಹೋಗಿ ಆಫೀಸ್ಗೆ ಹೋಗಿ ಅಂತ. ಇಲ್ಲಿ ನಿಮಗೆ ಆನ್ಲೈನ್ ಮುಖಾಂತರ ನೀವು 100% ಆನ್ಲೈನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಈಸಿಯಾಗಿ, ಫಾಸ್ಟಾಗಿ ಹಾಗೆ ಸೆಕ್ಯೂರ್ ಆಗಿ ಪರ್ಸ್ನಲ್ ಲೋನ್ ಆಕ್ಸೆಸ್ನ ಮಾಡ್ಕೋಬಹುದಾಗಿದೆ. ಇಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸ್ವಿಫ್ಟ್ ಲೋನ್ ಅನ್ನೋದು ಟ್ರಸ್ಟೆಡ್ ಪಾರ್ಟ್ನರ್ ಆ್ಯಪ್ ಕೂಡ ಆಗಿರುತ್ತೆ. ನೀವು ಇಲ್ಲಿ ಟ್ರಸ್ಟ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಿಂದ ಲೋನ್ ಕೂಡ ತೊಗೋಬಹುದಾಗಿದೆ. ನಿಮ್ಮ ಒಂದು ಡಾಟಾನ ತುಂಬ ಸೇಫಾಗಿ ಇವರು ಪ್ರೊಟೆಕ್ಟ್ ಮಾಡಿರ್ತಾರೆ. ಕ್ವಿಕ್ ಆಗಿ ಫಂಡನ್ನ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿಗೆ ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಷನ್ಗೆ ಸ್ವಿಫ್ಟ್ ಲೋನ್ ಅನ್ನೋದು ತುಂಬಾ ಯೂಸ್ ಆಗ್ತಾ ಇದೆ. ಇಲ್ಲಿ ಪ್ರೊಫೆಷನಲ್ ಇದ್ದು ಹಾಗೆ ಇಲ್ಲಿ ಎಫಿಷಿಯೆಂಟಾಗಿ ಟ್ರಾನ್ಸ್ಪರೆಂಟಾಗಿ ಲೋನ್ ಸೊಲ್ಯೂಷನ್ಸ್ನೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಇತ್ತು, ಹಾಗೆ ಇಲ್ಲಿ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಆ್ಯಸ್ ಆರ್ ಫ್ರೀಯಾಗಿ ನಾವು ಬೋರೋಯಿಂಗ್ನ ಎಕ್ಸ್ಪೀರಿಯನ್ಸ್, ಈ ಒಂದು ಲೋನ್ ಫೆಸಿಲಿಟೇಟರ್ ಅನ್ನೋದು ಏನಿರ್ತಾರೆ ನಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ಸನ್ನ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಲೋನ್ ಡೀಟೇಲ್ಸ್ನ ನೋಡಿದ್ರೆ ಲೋನ್ ಅಮೌಂಟ್ ಬಂದುಬಿಟ್ಟು 5,000 ಹಿಡಿದು 1 lakh ಕೊಡ್ತಾ ಇದ್ದಾರೆ. ಲೋನ್ ಟೆನ್ಯೂರ್ ಅನ್ನೋದು 91 ಡೇಸಿಂದ ಹಿಡಿದು 365 ಡೇಸ್ವರೆಗೂ ಇರುತ್ತೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಸಿಗ್ತಾ ಇದೆ. APR ಅನ್ನೋದು ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ 18% to 26% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2% ಇಂದ ಹಿಡಿದು 3% ಸಿಗ್ತಾ ಇದೆ. ಇಲ್ಲಿ ನಮಗೆ ಎಕ್ಸಾಂಪಲ್ ಮೂಲಕ ಕ್ಲಾರಿಟಿ ಕೂಡ ಸಿಗ್ತಾ ಇದೆ. ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 10,000 ಇತ್ತು ಅಂದರೆ ಈ ಒಂದು ಲೋನ್ ಅಮೌಂಟ್ಗೆ 91 ಡೇಸ್ ಟೆನ್ಯೂರ್ ಇರುತ್ತೆ. ಡೈಲಿ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 0.05% ಇಂದ ಹಿಡಿದು 0.55% ಸಿಗ್ತಾ ಇದೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 10,000 ಇಂಟು 3% ಮಾಡಿದರೆ 300 ರೂಪೀಸ್ ಆಗುತ್ತೆ. GST ಅನ್ನೋದು 18% ಹಾಕ್ತಾರೆ, 54 ರೂಪೀಸ್ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು ನಮ್ಮದು 10,000 ಇಂಟು 0.05% ಇಂಟು 91 ಡೇಸ್ ಆದರೆ 455 ರೂಪೀಸ್ ಆಗುತ್ತೆ. ಅಮೌಂಟ್ ಡಿಸ್ಬರ್ಸ್ಮೆಂಟ್ ಬಂದುಬಿಟ್ಟು 10,000ಗೆ 9,646 ರೂಪೀಸ್ನ ಮಾಡ್ತಾರೆ. ನಮ್ಮ ಒಂದು ಟೋಟಲ್ ರೀಪೇಮೆಂಟ್ ಬಂದುಬಿಟ್ಟು 10,000ಗೆ 10,455 ರೂಪೀಸ್ ಆಗುತ್ತೆ. ಈ ರೀತಿಯಾಗಿ ನಮಗೆ ಇವರು ಎಕ್ಸಾಂಪಲ್ ಮೂಲಕ ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ನ ನೋಡೋದಾದರೆ ಇಲ್ಲಿ ಮಲ್ಟಿಪಲ್ ಲೋನ್ ಆಪ್ಷನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪರ್ಸ್ನಲ್ ಲೋನಿಂದ ಹಿಡಿದು ಬಿಸ್ನೆಸ್ ಕ್ಯಾಪಿಟಲ್ವರೆಗೂ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಟೈಲರ್ಡ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕೂಡ ನಮಗೆ ಸಿಗ್ತಾ ಇದೆ ಸ್ಪೆಸಿಫಿಕ್ ನೀಡ್ಸ್ಗೋಸ್ಕರ. ಇಲ್ಲಿ ಕ್ವಿಕ್ ಆಗಿ ಈಸಿಯಾಗಿ ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ, ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಸೀಮ್ಲೆಸ್ ಲೋನ್ ಅಪ್ಲಿಕೇಶನ್ ಪ್ರೋಸೆಸ್ನ ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೋಬಹುದಾಗಿದೆ. ಮಿನಿಮಮ್ ಸ್ಟೆಪ್ಸಿಂದ ಲೋನ್ ಸಿಗ್ತಾ ಇದೆ. ಅನ್ನೆಸರಿ ಪೇಪರ್ ವರ್ಕ್ ಕೂಡ ಇರೋದಿಲ್ಲ. ಟ್ರಾನ್ಸ್ಪರೆಂಟ್ ಹಾಗೆ ರಿಯಲೇಬಲ್ ಆಗಿ ಇವರು ನಮಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಪ್ಲೀಟ್ಲಿ ಕ್ಲಾರಿಟಿಯಾಗಿ ಲೋನ್ ಚಾರ್ಜಸ್ನ ತೋರಿಸ್ತಾರೆ. ಹಾಗೆ ಇಂಟ್ರೆಸ್ಟ್ ರೇಟ್ ಕೂಡ ತುಂಬಾ ಆಫರೇಬಲ್ ಆಗಿರುತ್ತೆ. ರೀಪೇಮೆಂಟ್ ಶೆಡ್ಯೂಲ್ಸ್ ಕೂಡ ನಮಗೆ ಇವರು ಚೂಸ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇಲ್ಲಿ ಇರೋದಿಲ್ಲ. ಡೆಡಿಕೇಟೆಡ್ ಕಸ್ಟಮರ್ ಸಪೋರ್ಟ್ ಕೂಡ ಇವರು ನಮಗೆ ಮಾಡ್ತಾ ಇದ್ದಾರೆ. ಸಪೋಸ್ ನಮಗೇನಾದರೂ ಡೌಟ್ಸ್ ಇತ್ತು ಅಥವಾ ಇಶ್ಯೂಸ್ ಇತ್ತು ಅಂದರೆ ಕಸ್ಟಮರ್ ಸಪೋರ್ಟ್ಗೆ ನಾವು ಕಾಲ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಒಂದು ಲೋನ್ ಇಶ್ಯೂಸ್ ಅನ್ನೋದು ಏನಿರುತ್ತೆ ಕ್ಲಿಯರ್ ಕೂಡ ಮಾಡ್ಕೋಬಹುದಾಗಿದೆ. ಈ ರೀತಿಯಾಗಿ ಇಲ್ಲಿ ನಮಗೆ ಡೀಟೇಲ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಎಲಿಜಿಬಿಲಿಟಿ ನಮಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 18 years ಅಬೋವ್ ಇರಬೇಕಾಗತ್ತೆ. ಹಾಗೆ ನಮ್ಮ ಒಂದು ರೆಸಿಡೆಂಟ್ ಬಂದುಬಿಟ್ಟು ಇಂಡಿಯನ್ ರೆಸಿಡೆಂಟ್ ಆಗಿರಬೇಕಾಗತ್ತೆ. ಜೊತೆಗೆ ಡಾಕ್ಯುಮೆಂಟ್ಸ್ ನೋಡೋದಾದರೆ ನಮ್ಮ ಒಂದು ಆಧಾರ್ ಕಾರ್ಡ್, ನಮ್ಮ ಒಂದು ಪ್ಯಾನ್ ಕಾರ್ಡ್ ತುಂಬಾ ಮುಖ್ಯ ಗಾಯ್ಸ್. ನಿಮ್ಮ ಹತ್ರ ಕೂಡ ಆಧಾರ್ ಕಾರ್ಡ್ ಹಾಗೆ ಇಲ್ಲಿ ಪ್ಯಾನ್ ಕಾರ್ಡ್ ವ್ಯಾಲಿಡ್ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಈಸಿಯಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ, ಎಮರ್ಜೆನ್ಸಿ ಲೋನ್ ಅನ್ನೋದು. ಸೊ ನಿಮಗೂ ಕೂಡ ಎಮರ್ಜೆನ್ಸಿ ಲೋನ್ ಅನ್ನೋದು ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಲೋನ್ ತೊಗೋಬಹುದಾಗಿದೆ ಗಾಯ್ಸ್. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ.
ಮೊದಲಾಗಿ ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾರೆ. ಸೊ ಪರ್ಮಿಷನ್ಸ್ನೆಲ್ಲ ನೋಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTP ಮೂಲಕ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಆ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಬಂದುಬಿಟ್ಟು 1 ಲ್ಯಾಕ್ವರೆಗೂ ಕೊಡ್ತಾ ಇದ್ದಾರೆ. ಲೋನ್ ಟರ್ಮ್ ಬಂದುಬಿಟ್ಟು 365 ಡೇಸ್ ಇರುತ್ತೆ. ಮ್ಯಾಕ್ಸಿಮಮ್ APR ಅನ್ನೋದು 26% ಹಾಕ್ತಾರೆ. ಹಾಗೆ ನಮ್ಗೆ ಇಲ್ಲಿ ಜಸ್ಟ್ 3 ಸ್ಟೆಪ್ಸಿಂದ ನಮಗೆ ಇನ್ಸ್ಟೆಂಟಾಗಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫಾಸ್ಟ್ ಲೋನ್ ಇರುತ್ತೆ. ಹಾಗೆ ಇಲ್ಲಿ ಕ್ರೆಡಿಟ್ ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ನಮ್ಮ ಒಂದು ಇನ್ಫಾರ್ಮೇಷನ್ ಅನ್ನೋದು ಏನಿರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ ಅನ್ನೋದು ಫಿಲಪ್ ಮಾಡ್ಕೋಬೇಕು. ಆ ನಂತರ ನಮಗೆ ಲೋನ್ ಎಷ್ಟು ಬರ್ತಾ ಇದೆ ಏನೆಲ್ಲ ಅನ್ನೋದನ್ನ ವ್ಯೂ ಮಾಡಿಕೊಂಡು ನಮ್ಮ ಒಂದು ಲೋನ್ ಅಮೌಂಟ್ ನಾವು ತಗೋಬಹುದಾಗಿದೆ. ಈ ರೀತಿಯಾಗಿ ಇಲ್ಲಿ ಸಿಂಪಲ್ ಆಗಿ 3 ಸ್ಟೆಪ್ಸ್ ಮೂಲಕ ನಮಗೆ ಲೋನ್ ಸಿಗ್ತಾ ಇದೆ. ಗಾಯ್ಸ್, ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದ್ರೆ ಮಾತ್ರ ನೀವು ಇಲ್ಲಿ ಲೋನ್ನ ತಗೊಳ್ಳಿ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನಿಮಗೆ ಡೀಟೇಲ್ಸ್ನ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಯಾವುದಾದ್ರೂ ಮುಂಚೆನೇ ಅದರ್ ಲೋನ್ಸ್ ಏನಾದರೂ ಇದೆನಾ ಅಥವಾ ಇಲ್ವಾ ಅಂತ ಕೇಳುತ್ತೆ. ಸೊ ಇತ್ತು ಅಂತಂದರೆ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಎಸ್ ಅಥವಾ ನೋ ಅನ್ನೋದನ್ನ. ನೆಕ್ಸ್ಟ್ ನಿಮ್ಮ ಒಂದು ಎಜುಕೇಷನ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಎಜುಕೇಷನ್ ಏನಾಗಿದೆ, ಹಾಗೆ ನಿಮ್ಗೇನಾದರೂ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆನಾ, ಹೈಯರ್ ಸೆಕೆಂಡರಿ ಸ್ಕೂಲ್ ಮುಗಿದೇನಾ, ಪೋಸ್ಟ್ ಗ್ರ್ಯಾಜುಯೇಟ್ ಮುಗಿದೇನಾ, ಅಥವಾ ಅಂದರೆ 10th ಕಡಿಮೆ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿ ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ಸೊ ನೀವೇನಾದರೂ ಅನ್ಮ್ಯಾರಿಡ್, ಮ್ಯಾರಿಡ್ ಇದ್ದೀರಾ ಅಥವಾ ಡಿವೋರ್ಸ್, ಈ ರೀತಿಯಾಗಿ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ID ಅನ್ನೋದು ಏನಿರುತ್ತೆ, ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ವಾಟ್ಸಪ್ ನಂಬರ್ ಇರುತ್ತಲ್ವ ನಿಮ್ಮದು, ಆ ಒಂದು ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಹೋಮ್ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಹೋಮ್ ಅಡ್ರೆಸ್ ಯಾವ ಒಂದು ಸ್ಟೇಟಲ್ಲಿ ಬರ್ತಾ ಇದೆ ಅದನ್ನು ಕೂಡ ನೀವು ಚೂಸ್ ಮಾಡಿಕೊಂಡು, ಹಾಗೆ ಇಲ್ಲಿ ಸ್ಟೇಟ್ ಕೂಡ ಚೂಸ್ ಮಾಡಿಕೊಂಡು ಆ ಒಂದು ಅಡ್ರೆಸ್ ಅನ್ನೋದು ಏನಿರುತ್ತೆ ಅದು ಕೂಡ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವರ್ಕ್ ಸ್ಟೇಟ್ನ ಕೇಳುತ್ತೆ. ಸೊ ನಿಮ್ಮ ಒಂದು ವರ್ಕ್ ಸ್ಟೇಟ್ ಅನ್ನೋದು ಏನಿದೆ, ಸ್ಯಾಲರಿಡ್ ಫುಲ್ ಟೈಮ್ ಇದ್ದೀರಾ ಅಥವಾ ಸ್ಯಾಲರಿಡ್ ಪಾರ್ಟ್ ಟೈಮ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ನೋ ವರ್ಕ್, ಈ ರೀತಿಯಾಗಿ ಆಪ್ಷನ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ನಿಮ್ದು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮಂತ್ಲಿ ಇನ್ಕಮ್ನ ಕೇಳುತ್ತೆ. ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಅದನ್ನು ಕೂಡ ನೀವು ಚೂಸ್ ಮಾಡ್ಕೋಬೇಕು. ಇಲ್ಲಿ 5,000ಇಂದ ಹಿಡಿದು 1 ಲ್ಯಾಕ್ವರೆಗೂ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪೇ ಟೈಮ್ನ ಕೇಳ್ತಾರೆ. ನಿಮ್ಮ ಒಂದು ಸ್ಯಾಲರಿ ಅನ್ನೋದು ಯಾವ ಒಂದು ಡೇಟ್ಗೆ ಬರ್ತಾ ಇದೆ ಅದನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕಂಪನಿ ನೇಮ್ನ ಕೇಳ್ತಾರೆ. ಕಂಪನಿ ನೇಮ್ನ ಎಂಟರ್ ಮಾಡಿಕೊಂಡು ವರ್ಕ್ ಅಡ್ರೆಸ್ನ ಕೇಳ್ತಾರೆ. ಸೊ ವರ್ಕ್ ಅಡ್ರೆಸ್ ಕೂಡ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಅಡ್ರೆಸ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಆಧಾರ್ ಹಾಗೆ ಇಲ್ಲಿ ಪ್ಯಾನ್ ಕಾರ್ಡ್, ವ್ಯಾಲಿಡ್ ಆಧಾರ್ ಪ್ಯಾನ್ ಕಾರ್ಡ್ನ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಸೊ ಇಲ್ಲಿ ಫೋಟೋನ ನೀಟಾಗಿ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ನೇಮ್ ಹಾಗೆ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮೇಲ್ ಇದ್ದೀರಾ ಅಥವಾ ಫಿಮೇಲ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿಕೊಂಡು ಆಧಾರ್ ನಂಬರ್ ಹಾಗೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ ಕೇಳ್ತಾರೆ. ಸೊ ಇಲ್ಲಿ ಮೊದಲೇದಾಗಿ ನಮ್ಮ ಒಂದು ಆಧಾರ್ ಕಾರ್ಡ್ನ ನಾವಿಲ್ಲಿ ಇಟ್ಕೊಂಡು ಆ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕು. ಲೈವ್ ಫೇಶಿಯಲ್ ವೆರಿಫಿಕೇಷನ್ನ ಕೇಳ್ತಾರೆ. ಸೊ ಫೇಶಿಯಲ್ ವೆರಿಫಿಕೇಷನ್ಗೋಸ್ಕರ ನಮ್ಮ ಒಂದು ಕ್ಯಾಮ್ರಾನ ಆನ್ ಮಾಡಿಕೊಂಡು ಲೈವ್ ಆಗಿ ನಮ್ಮ ಒಂದು ಫೋಟೋನ ನಾವು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಡೀಟೇಲ್ಸ್ನ ಕೊಟ್ಟ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡ್ಕೊಂಡ್ರೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ನಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇರೋ ಟ್ರಾನ್ಸ್ಫರ್ನ ಮಾಡ್ತಾರೆ. ಸೊ ನೋಡಿದಲ್ವ ಯಾವ ರೀತಿಯಾಗಿ ನಾವು ಇಲ್ಲಿ ಜಸ್ಟ್ 5 ಸ್ಟೆಪ್ಸಿಂದ ನಮ್ಮ ಅಪ್ಲಿಕೇಶನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬಹುದಾಗಿದೆ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನಾನು ನಿಮಗೆ ತರ್ತಾ ಇರ್ತೀನಿ. ಕೆಲವೊಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಹಾಗೆ ಕೆಲವೊಂದು ಅಪ್ಲಿಕೇಶನ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ನಮ್ಮ ಒಂದು ಫ್ಯೂ ಸ್ಟೆಪ್ಸಿಂದ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.